ಹಾವು ಮತ್ತು ಮುಂಗುಸಿಯ ಕಥೆ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಮತ್ತು ಲಕ್ಷ್ಮಿ ಎಂಬ ಬಡ ದಂಪತಿಗಳು ವಾಸಿಸುತ್ತಿದ್ದರು. ಅವರಿಗೆ ಒಂದು ಪುಟ್ಟ ಮಗು ಇತ್ತು. ಅವರ ಮನೆಯಲ್ಲಿ ಚಿನ್ನು ಎಂಬ ಮುಂಗುಸಿಯನ್ನು ಸಾಕುತ್ತಿದ್ದರು. ಚಿನ್ನು ತುಂಬಾ ನಂಬಿಕೆಯುಳ್ಳದು. ಅದು ಮಗುವಿನ ಜೊತೆ ಸದಾ ಆಟವಾಡುತ್ತಿತ್ತು. ಒಂದು ದಿನ ಲಕ್ಷ್ಮಿ ನೀರು ತರಲು ಹೊರಗೆ ಹೋಗಬೇಕಾಯಿತು. ಹೋಗುವ ಮುನ್ನ ಅವಳು ರಾಮುವಿಗೆ ಮಗುವನ್ನು ನೋಡಿಕೊಳ್ಳಿ ಎಂದು ಹೇಳಿದಳು. ಆದರೆ ಸ್ವಲ್ಪ ಹೊತ್ತಿನ ನಂತರ ರಾಮುವಿಗೂ ಕೆಲಸ ಬಂದ ಕಾರಣ ಹೊರಗೆ ಹೋಗಿಬಿಟ್ಟನು. ಮನೆಯಲ್ಲಿ ಮಗು ಮತ್ತು ಚಿನ್ನು ಮಾತ್ರ ಇದ್ದವು. ಆ ಸಮಯದಲ್ಲಿ ಒಂದು ವಿಷಕಾರಿ ಹಾವು ಮನೆಯೊಳಗೆ ನುಗ್ಗಿತು. ಅದು ನಿಧಾನವಾಗಿ ಮಗುವಿನ ತೊಟ್ಟಿಲಿನ ಕಡೆಗೆ ಹತ್ತತೊಡಗಿತು. ಇದನ್ನು ಕಂಡ ಚಿನ್ನು ಕೋಪದಿಂದ ಹಾವಿನ ಮೇಲೆ ದಾಳಿ ಮಾಡಿತು. ಹಾವು ಮತ್ತು ಮುಂಗುಸಿಯ ನಡುವೆ ದೊಡ್ಡ ಹೋರಾಟ ನಡೆಯಿತು. ಕೊನೆಗೆ ಚಿನ್ನು ಧೈರ್ಯವಾಗಿ ಹಾವನ್ನು ಕೊಂದು ಮಗುವಿನ ಪ್ರಾಣ ಉಳಿಸಿತು. ಆದರೆ ಅದರ ಬಾಯಿಗೂ ದೇಹಕ್ಕೂ ಹಾವಿನ ರಕ್ತ ತಗುಲಿತ್ತು. ಸ್ವಲ್ಪ ಸಮಯದ ನಂತರ ಲಕ್ಷ್ಮಿ ಮನೆಗೆ ಬಂದಳು. ಬಾಗಿಲ ಬಳಿ ರಕ್ತದ ಗುರುತುಗಳೊಂದಿಗೆ ಕುಳಿತಿದ್ದ ಚಿನ್ನುವನ್ನು ನೋಡಿ ಅವಳು ಭಯಗೊಂಡಳು. ಅಯ್ಯೋ, ನನ್ನ ಮಗುವಿಗೆ ಏನಾದರೂ ಮಾಡಿಬಿಟ್ಟಿತೇ ಎಂದು ಕೋಪದಲ್ಲಿ ಯೋಚಿಸಿದಳು. ಯೋಚನೆ ಮಾಡದೆ ಕೈಯಲ್ಲಿದ್ದ ನೀರಿನ ಪಾತ್ರೆಯಿಂದ ಚಿನ್ನುವಿಗೆ ಹೊಡೆದಳು. ಚಿನ್ನು ಅಲ್ಲಿ ಬಿದ್ದಿತು. ಆಮೇಲೆ ಅವಳು ಒಳಗೆ ಓಡಿ ಹೋಗಿ ನೋಡಿದಾಗ ಮಗು ಸುರಕ್ಷಿತವಾಗಿ ಮಲಗಿತ್ತು. ಅದರ ಪಕ್ಕದಲ್ಲಿ ಸತ್ತ ಹಾವು ಬಿದ್ದಿತ್ತು. ಅವಳಿಗೆ ತನ್ನ ತಪ್ಪು ಅರ್ಥವಾಯಿತು. ಚಿನ್ನು ತಮ್ಮ ಮಗುವಿನ ಪ್ರಾಣ ಉಳಿಸಿತ್ತು. ಆದರೆ ಆತುರದಲ್ಲಿ ತಾನು ತನ್ನ ನಂಬಿಕೆಯ ಸ್ನೇಹಿತನನ್ನೇ ಕಳೆದುಕೊಂಡಿದ್ದಳು. ಕಥೆಯ ನೀತಿ: ಆತುರದಲ್ಲಿ ತೀರ್ಮಾನ ಮಾಡಬಾರದು. ಸತ್ಯ ತಿಳಿದುಕೊಂಡು ನಂತರವೇ